ಇದೀಗ ನಮ್ಮ ಸಿನಿಮಾದ ನಾಯಕಿ ಅಮೃತ ಅಯ್ಯಂಗಾರ್ ಅವರೇ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಹಲ್ಕಾ ಡಾನಲ್ಲಿ ನಿಮಗೆ ನಾಯಕಿಯ ಪಾತ್ರ ಅಂತ ಗೊತ್ತಾದಾಗ, ನಿಮಗೆ ಈ ನರೇಷನ್ ಸಿಕ್ಕಿದಾಗ ಎಷ್ಟು ಖುಷಿ ಆಯಿತು. ಇವತ್ತು ನಮ್ಮ ಸೂಪರ್ ಸ್ಟಾರ್ಗಳೆಲ್ಲ ಬಂದು ಮುಹೂರ್ತವನ್ನು ನೆರವೇರಿಸಿದ್ರು, ಎಷ್ಟು ಬ್ಲೆಸ್ಡ್ ಫೀಲ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಐ ಥಿಂಕ್ ಫಾದರ್ ಆದಮೇಲೆ ಹಲ್ಕಾ ಡಾನ್ ಅಂತ ನನಗೆ ಟೈಟಲ್ ಫಸ್ಟ್ ಕೇಳಲಿಲ್ಲ, ಕತೆ ಕೇಳಾದ್ಮೇಲೆ ನರೇಷನ್ ಕೊಡಬೇಕಾದ್ರೆ ಹಲ್ಕಾ ಡಾನ್ ಅಂತ ಹೇಳ್ತಾಯಿದ್ರು. ನಾನು ಆಮೇಲೆ ಟೈಟಲೇ ಹಲ್ಕಾ ಡಾನ್ ಅಂತ ಗೊತ್ತಾದಾಗ ಓ ವಾವ್ ಅಂತ ಅಂದ್ಕೊಂಡೆ. ಯೂಶ್ವಲಿ ಮಾಸ್ ಡೈರೆಕ್ಟರ್ಸ್, ಮಾಸ್ ಹೀರೋಸ್ ನೋಡಿದ್ದೀವಿ, ಮಾಸ್ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್. ಅವರಿಬ್ಬರು ಅನ್ನೋ ಕತೆ ಹೇಳಿದಾಗ ನನಗೆ ಗೊತ್ತಿತ್ತು, ಓಕೆ ಮಾಸ್ ಪ್ರೊಡ್ಯೂಸರ್ಸು, ನಾನು ಮಾಸ್ ಸಿನಿಮಾ ಮತ್ತೆ ಮಾಡ್ತಾಯಿದ್ದೀನಿ ಅಂತ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಸಾಯಿ ಕುಮಾರ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ 50 years. ನರೇಷನ್ ಕೇಳಾದ್ಮೇಲೆ ನಂಗೆ ಗೊತ್ತಾಗಿದ್ದಂದರೆ ಐ ಥಿಂಕ್ ದ ಎಂಟೈರ್ ಸಿನಿಮಾ ಇಸ್ ಡೆಡಿಕೇಟೆಡ್ ಟು ಹಿಮ್. ಕತೆ ಹೇಳ್ಬೇಕಾದ್ರೆ ಗೊತ್ತಾಯಿತು ಚಲ ಸರ್ ಎಷ್ಟು ಫ್ಯಾನ್ ಅವ್ರಿಗೆ ಅಂತ, ಬಿಕಾಸ್ ಅಷ್ಟು ರೆಫರೆನ್ಸ್ಗಳು ನನಗೆ ಸಾಯಿ ಕುಮಾರ್ ಸರೇ ಬಂದಾಗ ಆಗ್ತಾಯಿತ್ತು ಇಷ್ಟೊಂದು ಸತಿ ಕತೆ ಸ್ಟೋರಿ ಹೇಳಬೇಕಾದ್ರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾಲೆಂಜಿಂಗ್ ಪಾರ್ಟ್ ಇಸ್ ಆ್ಯಕ್ಟಿಂಗ್ ವಿತ್ ಪ್ರಮೋದ್, ಬಿಕಾಸ್ ಅವರು ಸ್ಟೇಟ್ ಅವಾರ್ಡ್ ವಿನ್ನರು, ತುಂಬ ಒಳ್ಳೆ ಪರ್ಫಾರ್ಮರು. ನಾನು ಅಮ್ಮಗೆ ಹೇಳ್ತಾ ಇದ್ದೆ, ಇಲ್ಲ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ರೆಡಿ ಆಗಬೇಕನ್ಸುತ್ತೆ, ಕ್ಯಾಮ್ರಾ ಫೇಸ್ ಮಾಡಿ ಒಂದು 6-7 months ಆಯಿತು. ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ನನಗೂ ಟೆನ್ಷನ್ ಇದೆ, ಯಾಕಂದರೆ ಅಂಥ ಅದ್ಭುತವಾದ ನಟ. ಆ್ಯಂಡ್ ಅವ್ರೊಟ್ಟಿಗೆ ಮೊದಲನೇ ಬಾರಿ ಸಿನಿಮಾ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಈ ಸಿನಿಮಾ ಬ್ಲೆಸ್ ಮಾಡೋದಕ್ಕೆ ಶಿವಣ್ಣ ಸರ್, ಸುದೀಪ್ ಸರ್, ಗೀತಾಕ, ರಚಿತಾರಾಮ್ ಅವರು, ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಸರ್ಗ, ದುನಿಯಾ ವಿಜಯ್ ಸರ್, ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಅಂದರೆ ಕೆ.ಬಿ. ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತು. ಅವರು ಮುಹೂರ್ತನೇ ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಸಿನಿಮಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಆಲ್ಸೋ ಚಾಲಾ ಸರ್, ಫಸ್ಟ್ ಟೈಮ್ ಅವರು ಡೆಬ್ಯೂ ಡೈರೆಕ್ಷನ್ ಅಂತ ಖಂಡಿತ ಅನಿಸಲ್ಲ, ಯಾಕಂದರೆ ಅವರು ನರೇಷನ್ ಕೊಡಬೇಕಾದ್ರೆ ಸರ್ ಹೇಳ್ದಂಗೆ ಫಸ್ಟಿಂದ ಎಂಡ್ ತನಕ ನನಗೆ ಸಿನಿಮಾನೇ ತೋರಿಸ್ಬಿಟ್ರು. ನರೇಷನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಕೊಟ್ಟಿಲ್ಲ ಅಷ್ಟೇ, ಅವರು ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ವಿತ್ ಡೈಲಾಗ್ಸ್. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜ್ಯೋತಿ ಪೂರ್ವಜ್ ಅವರಿಗೆ ವೆಲ್ಕಮ್ ಬ್ಯಾಕ್, ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್ ಯು ಇನ್ ದ ಟೀಮ್. ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಆಲ್ಸೋ ಹರಿಕೃಷ್ಣ ಸರ್ ಒಟ್ಟಿಗೆ ಮೊದಲನೇ ಬಾರಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾಗಿ ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಪುನೀತ್ ಅವ್ರಿಗೂ ಥ್ಯಾಂಕ್ ಯು. ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಒಂದು ಸ್ವಲ್ಪ ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡೋಂಥ ಸಿನಿಮಾ. ಆ್ಯಂಡ್ ಈ ಥರ ಒಂದು ಮಾಸ್ ಆಗಿ ನಾನು ಕಾಣಿಸ್ಕೊಂಡಿಲ್ಲ, ಸೊ ಮೊದಲನೇ ಬಾರಿಗೆ ಹಲ್ಕಾ ಡಾನ್ ಮೂಲಕ ಕಾಣಿಸ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಡಾನ್ ಜೊತೆಯಾಗಿರ್ತೀರಾ ಅಥವಾ ಅವರಿಗೆ ಟಕ್ಕರ್ ಕೊಡ್ತೀರಾ ಅಂತ ಹೇಳಿ, ಹೇಗಿದೆ ನಿಮ್ಮ ಪಾತ್ರ? ಎಲ್ಲ ಒಂದು ಸರ್ಪ್ರೈಸ್ ಅಷ್ಟೇ. ಆ್ಯಂಡ್ ಪಾಲ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಮ್ಮ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಹಿ ಈಸ್ ಆಲ್ಮೋಸ್ಟ್ ಅ ಪವರ್ ಹೌಸ್. ಇವತ್ತು ಅಂದರೆ ಫಸ್ಟ್ ಟೈಮ್ ನಾನು ಅವ್ರ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋದು. ಮೊದಲನೇ ಸಲ ಅವ್ರ ಜೊತೆ ಮಾತಾಡಿದಾಗ ಹಿ ವಾಸ್ ಸೋ ಡೌನ್ ಟು ಅರ್ತ್. ಐ ಥಿಂಕ್ ನಾನು ಒಂದೇ ಸಲ ಇವನ್ ಛಲ ಅವ್ರ ಜೊತೆ ಕೂಡ ಒಂದೇ ಸಲ ಮಾತಾಡಿರೋದು. ಆ್ಯಂಡ್ ವೆರಿ ಇಂಪ್ರೆಸಿವ್ ಸ್ಟೋರಿ, ತುಂಬ ಚೆನ್ನಾಗಿದೆ. ಹೆಸರು ಕೇಳಿದಾಗ ನಮಗೆ ಹಂಗೆ ಅನಿಸ್ಬೋದು ಮಾಸ್ ಸಿನಿಮಾ ಅನ್ನೋ ಥರ, ಬಟ್ ವೆರಿ ಪವರ್ಫುಲ್ ಸಿನಿಮಾ. ಆ್ಯಂಡ್ ಫುಲ್ ಇಟ್ಸ್ ಏನದು ಕಂಪ್ಲೀಟ್ಲಿ ಪ್ಯಾಕ್ಡ್ ಮೂವಿ. ಆ್ಯಂಡ್ ನಮ್ಮ ಪ್ರಮೋದ್ ಅವರು ನಮಗೆಲ್ರಿಗೂ ಗೊತ್ತಿರೋ ವಿಷಯನೇ, ಅವಾರ್ಡ್ ವಿನ್ನರ್. ಆ್ಯಂಡ್ ಹೀ ಈಸ್ ಅಂದರೆ ವರ್ತ್. ತುಂಬ ಒಳ್ಳೆ ಅಭಿನಯ. ಯಾವ ಥರ ಪಾತ್ರಗಳಾದ್ರೂ, ಅದು ವಿಲನ್ ಟೈಪಲ್ಲಿ ಇರ್ಬೋದು, ಅಥವಾ ವಿಲನ್ ಶೇಡ್ ಇರ್ಬೋದು, ಅಥವಾ ಸಾಫ್ಟ್ ಇರ್ಬೋದು, ಎವ್ರಿಥಿಂಗ್ ಹಿ ಡಸ್ ಇಟ್ ಸೋ ವೆಲ್. ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಅಮೃತ, ಶಿ ಇಸ್ ಸಚ್ ಅ ಸ್ವೀಟ್ ಗರ್ಲ್, ವೆರಿ ಪ್ರಿಟಿ. ಸೊ ಅವ್ರ ಜೊತೆನೂ ಫಸ್ಟ್ ಟೈಮ್ ವರ್ಕ್ ಇರೋದು. ಸ್ವಲ್ಪ ವರ್ಷಗಳ ಗ್ಯಾಪಲ್ಲಿ ಮತ್ತೆ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ. ಇನ್ನು ಕನ್ನಡ ಬಿಟ್ಟು ಹೋಗಿಲ್ಲ, ಇಲ್ಲೇ ಇದ್ದೀನಿ. ನನ್ನ ಆತ್ಮ, ನನ್ನ ಮನಸ್ಸು, ಪ್ರಾಣ ಎಲ್ಲ ಇದೇ ಮಣ್ಣಲ್ಲಿದೆ. ಸೊ ಸೋ ಮಚ್ ನನಗೆ ಇದೊಂದು ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಾಯಿ ಸರ್, ನಿಮ್ಮ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ದೀನಿ, ಆದರೆ ತೆಲುಗುನಲ್ಲಿ ವರ್ಕ್ ಮಾಡಿದೆ. ವೆರಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮ್ಮ ಸೀನಿಯರ್ಸ್ ಅಂತ ಹೇಳೋದಕ್ಕೂ ನನಗೆ ಮನಸ್ಸಾಗಲ್ಲ. ಈಸ್ ಸಚ್ ಅ ಯಂಗ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಟಾಕ್ ದ ವೇ ಹೀ ಈಸ್.
ತುಂಬ ಅನುಭವಗಳಾಗತ್ತೆ ಅವ್ರ ಜೊತೆ ವರ್ಕ್ ಮಾಡಿದಾಗ. ವೆರಿ ಸಾಫ್ಟ್ ಆ್ಯಂಡ್ ಭಾಷಾ ಸ್ಪಷ್ಟತೆ ನಾವು ಕಲಿಬೇಕು ತುಂಬ. ಆ್ಯಂಡ್ ದ ವೇ ಹಿ ಬಿಹೇವ್ಸ್ ಇನ್ ದ ಸೆಟ್ ಅದೆಲ್ಲ ನಮಗೆ ಪಾಠ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಸಂದರ್ಭ ನಿಮ್ಮ ಈ ಒಂದು 50 years ಕಂಪ್ಲೀಟ್ ಮಾಡಿರೋದು, ಇನ್ನಷ್ಟು 100 years ನೀವು ಕಂಪ್ಲೀಟ್ ಮಾಡಬೇಕು. ಆವಾಗಲೂ ನಾವು ಆ ಸಂದರ್ಭದಲ್ಲಿ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ಗಾಡ್ ಬ್ಲೆಸ್ ಯು ಸರ್. ಆ್ಯಂಡ್ ದೇವರು ನಿಮಗೆ ಆಯಸ್ಸು ಆರೋಗ್ಯ ಪ್ರತಿಯೊಂದು ಕೊಡಲಿ. ಹ್ಯಾಪಿಯಾಗಿರಿ. ವಿಜಯ್ ಸರ್, ಈ ಒಂದು ಸಂದರ್ಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಛಲಾ ಅವ್ರ ಬಗ್ಗೆ ಹೇಳಬೇಕು. ಹಿಸ್ ಡೆಬ್ಯೂ ಇರ್ಬೋದು, ಬಟ್ ದ ವೇ ಹಿ ಎಕ್ಸ್ಪ್ಲೇನ್ಸ್ ನರೇಷನ್ ಇರ್ಬೋದು, ವೆರಿ ಗುಡ್. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಥರ ಹೇಳ್ತಾರೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಎಷ್ಟೋ ಸಿನಿಮಾ ಆಫರ್ಗಳು ಬಂತು, ನಾನು ಒಪ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಅದೇ ಏನಾದರೂ ಒಂದು ಚಿಕ್ಕ ಪುಟ್ಟ ಟೆಕ್ನಿಕಲ್ ರೀಸನ್ಸ್ ಇರುತ್ತೆ. ಬಟ್ ಈ ಟೀಮಲ್ಲಿ ಭಾಗಿಯಾಗ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಅಕ್ಸೆಪ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಸತ್ಯ ಸರ್, ಇದು ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ದಿಸ್ ಟೀಮ್.